ಓಂ ಶ್ರೇಷ್ಠಶ್ಚ ಓಂ ಸೌಕ್ಷ್ಮೀಣ ಹವಾ ಈಶೋವತಿಷ್ಠತೆ ಸ್ಥೂಲತ್ವೇನ ಉದೇತಿ ಸೂಕ್ಷ್ಮಶ್ಚಾಥೋ ಸ್ಥೂಲಶ್ಚ ಪ್ರಕೃತಿತಃ ಸೂಕ್ಷ್ಮೋ ಅನ್ಯದ ಸ್ಥೂಲೋ ಅಥೈನಮಾಹು ಸಾದಿ ರಣಾದಿರಿತಿ. 2ನೇ ಅಧ್ಯಾಯದ 4ನೇ ಪಾದದ 9ನೇ ಸೂತ್ರ ನಾವೀಗ ನೋಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಅಣುಭಾಷ್ಯ ಮುಖ್ಯ ಪ್ರಾಣಶ್ಚ ಇಂದ್ರಿಯ ಮುಖ್ಯ ಪ್ರಾಣಶ್ಚ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಮತ್ತು ಅಣುಭಾಷ್ಯದ ವ್ಯಾಖ್ಯಾನ ಮಾಡುವಂಥ ತತ್ವಮಂಜರಿ 71ನೇ ಗದ್ಯ ಭಾಗದಲ್ಲಿ ತೇನ ಸೌಕ್ಷ್ಮೀಣವ ಈಶೋವತಿಷ್ಠತೆ ಸ್ಥೂಲತ್ವೇನ ಉದೇತಿ ಅಂತೇನಿದೆ ಅದನ್ನ ನಾವೀಗ ನೋಡಬೇಕಾಗಿದೆ. ಇಲ್ಲೆಲ್ಲ ಈ ಹಿಂದಿನ ಭಾಗದಲ್ಲಿ ತದುತ್ಪತ್ತಿ ಪರಾಧೀನ ವಿಶೇಷಾವಾಪ್ತಿ ರೀತಿ ಸೂಚಯಿತುಂವಾ, ಅವನ ಸ್ವರೂಪಕ್ಕೆ ಉತ್ಪತ್ತಿ ಇಲ್ಲ, ಅದರ ದೇಹಕ್ಕೆ ಉತ್ಪತ್ತಿ ಇದೆ ಅಂತ ಹೇಳಿದ್ವಿ. ಮತ್ತೆ ಅವನ ಸ್ವರೂಪಕ್ಕೂ ಕೂಡ ಪರಾಧೀನವಾದ, ಪರ ಅಂದರೆ ಭಗವಂತ, ಅವನ ಅಧೀನವಾದಂಥ ಒಂದು ವಿಶೇಷ ಅಂದರೆ ಹಿಂದೆ ಇಲ್ಲದೆ ಇರುವಂಥದ್ದು ಎಕ್ಸ್ಟ್ರಾ ಅಡಿಷನ್ ಅದು ಬಂದಿದೆ ಅಂತ ಹೀಗೆ ಸೂಚನೆ ಮಾಡಲಿಕ್ಕೋಸ್ಕರ ತದುದ್ಭವ ಅಂತ ಹೇಳಿದ್ದಾರೆ ಅಂತ ಬಂದಿದೆ. ಹೀಗೆ ಮುಖ್ಯ ಪ್ರಾಣನಿಗೂ ಉತ್ಪತ್ತಿ ಇದೆ ಅಂತ ಹೇಳಿದ್ರಿಂದ ತೇನ ಅಂದರೆ ಆ ಅರ್ಥ, ಅವನಿಗೂ ಒಂದಲ್ಲ ಒಂದು ರೀತಿಯಾದ ಉತ್ಪತ್ತಿ ಇದೆ ಅಂತ ಹೇಳಿದ್ರಿಂದ ಆ ಒಂದು ವೇದವಾಕ್ಯ ಇದೆ ಸೌಕ್ಷ್ಮೀಣ ಹವಾ ಈಶೋವತಿಷ್ಠತೆ ಅಂತ, ಆ ಸೂತ್ರದಲ್ಲೇ ಬಂದಿರೋದು ಅದು. ಮತ್ತೆ ನೈಷ ಪ್ರಾಣ ಉದೇದಿ ಆಸ್ತಮೇತ್ಯೇಕಲೇವ ಅಂತ ಇನ್ನೊಂದು ವೇದವಾಕ್ಯ. ಅವೆರಡಕ್ಕೂ ಹೇಗೆ ಅರ್ಥ ಮಾಡಬೇಕು ಅಂತ ತಿಳಿಸುವಂಥ ಮಾತು, ಅದನ್ನ ಇಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಹೇಗೆ ಅವೆರಡಕ್ಕೂ ಅರ್ಥ ಮಾಡಬೇಕು, ಯಾವುದಕ್ಕೆ ಉತ್ಪತ್ತಿ ಇದೆ ಯಾವುದಕ್ಕೆ ಉತ್ಪತ್ತಿ ಇಲ್ಲ ಅನ್ನೋದನ್ನೆಲ್ಲ ಇಲ್ಲಿ ಈಗ ಹೇಳಿ ಹೊರಟಿದ್ದಾರೆ. ಸೌಕ್ಷ್ಮೀಣ ಹವಾ ಏಷೋವತಿಷ್ಠತೆ ಎನ್ನುವ ಮಾತಿಗೆ ಈಗ ಅರ್ಥ. ಏಷಃ ಈ ಪ್ರಾಣನು ಸೌಕ್ಷ್ಮೇಣ ಸೂಕ್ಷ್ಮ ರೂಪದಿಂದ ಅವತಿಷ್ಠತೆ ಯಾವಾಗಲೂ ಇರ್ತಾನೆ, ಸ್ಥೂಲತ್ವೇನ ಸ್ಥೂಲ ರೂಪದಿಂದ ಉದಯತಿ ಹುಟ್ಟುತ್ತಾನೆ, ಪ್ರಕೃತಿತಃ ಅಂದರೆ ಸ್ವಾಭಾವಿಕವಾಗಿ, ಸೂಕ್ಷ್ಮ ಅವನು ಸೂಕ್ಷ್ಮ ಆದರೆ ಶರೀರದ ಅನ್ಯತಃ ಅಂದರೆ ಶರೀರದ ದೃಷ್ಟಿಯಿಂದ ಸ್ಥೂಲ. ಆದ್ರಿಂದಲೇ ಈ ಪ್ರಾಣ ಶರೀರದ ದೃಷ್ಟಿಯಿಂದ ಸಾದಿ ಅಂದರೆ ಉತ್ಪತ್ತಿ ಉಳ್ಳವನು ಅಂತಲೂ, ಅನಾದಿ ಮತ್ತೆ ಉತ್ಪತ್ತಿ ಇಲ್ಲದವನು ಅಂತಲೂ ಅವನನ್ನು ಹೇಳ್ತಾರೆ. ಇತಿ ಶ್ರುತ್ಯುಕ್ತ ದಿಶಾ ತತ್ವಮಂಜರಿಯಲ್ಲಿ ಈ ವೇದವಾಕ್ಯದಲ್ಲಿ ಹೇಳಿದಂತೆ ಅನುತ್ಪತ್ತಿ ಶ್ರುತಿ ಸ್ವರೂಪ ಪರ, ಹುಟ್ಟುವುದಿಲ್ಲ ಅಂದ್ರೆ ಅವನ ಸ್ವರೂಪ ಹುಟ್ಟೋದಿಲ್ಲ ಅಂತ ಅರ್ಥ. ಈ ಸೂತ್ರ ಈ ಒಂದು ವೇದವಾಕ್ಯ ಅದನ್ನೆಲ್ಲವನ್ನು ನಮ್ಗೆ ತಿಳಿಸ್ಕೊಡ್ತಾ ಇದೆ. ಎಲ್ಲಿಯಾದ್ರೂ ಜನ್ಮ ಬಂದಿದೆ ಅಂತ ಹೇಳಿದ್ರೆ ಜನ್ಮಶ್ರುತಿ ಶರೀರ ಪರ, ಜನ್ಮ ಇದೆ ಅಂತ ಹೇಳಿದ್ರೆ ಶರೀರಕ್ಕೆ ಜನ್ಮ ಇದೆ, ಜನ್ಮ ಇಲ್ಲ ಅಂದ್ರೆ ಸ್ವರೂಪಕ್ಕೆ ಜನ್ಮ ಇಲ್ಲ ಅಂತ ಅರ್ಥ. ಇಲ್ಲಿಯೂ ಕೂಡ ಪ್ರಾಣ ಇತ್ಯೇವ ಪೂರ್ತವು ಮುಖ್ಯ ಪ್ರಾಣ ಇತ್ಯುಕ್ತ, ಪ್ರಾಣ ಅಂತ ಇಷ್ಟೇ ಹೇಳ್ಬೋದಿತ್ತು, ಆದ್ರೆ ಮುಖ್ಯ ಪ್ರಾಣ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದ್ರೆ ಮುಖ್ಯ ಪ್ರಾಣ ಪರಸ್ಪಾಚ್ಚ ಅಂತ ಒಂದು ವೇದವಾಕ್ಯವನ್ನು, ಒಂದು ಸ್ಮೃತಿಯನ್ನು ಮುಂದೆ ಹೇಳ್ತಾರೆ. ಇತಿ ಸ್ಮೃತ್ಯಾದಿ ಸಿದ್ಧಂ ಹರೇಹೇ ಮುಖ್ಯ ಪ್ರಾಣ ಜನ್ಮೇತಿ ಸೂಚಿತಂ. ಪರಮಾತ್ಮನಿಂದ ಈ ಮುಖ್ಯ ಪ್ರಾಣನಿಗೂ ಕೂಡ ಉತ್ಪತ್ತಿ ಇದೆ ಅಂತ ತಿಳಿಸಿಕೊಡುವುದು ಅದರ ಉದ್ದೇಶ. ಅದು ಮುಂದಿನ ಮಾತ್ರ ಬಂದಿದೆ. ಓಂ ನ ವಾಯುಕ್ರಿಯೆ ಪೃಥಕ್ ಉಪದೇಶಾತ್ ಅಂತ 10ನೇ ಸೂತ್ರ, 2ನೇ ಅಧ್ಯಾಯದ 4ನೇ ಪಾದದ 10ನೇ ಸೂತ್ರ. ಅಲ್ಲಿ ಭೂತಾನಿ ಚೇಷ್ಟಾ ಮಂತ್ರಾಶ್ಚ ಮುಖ್ಯ ಪ್ರಾಣಾದಿದಂ ಜಗತ್ ಮುಖ್ಯ ಪ್ರಾಣ ಪರಸ್ತಾಚ್ಚ ಪರಸ್ಮಾಚ್ಚ ನ ಪರಃ ಕಾರಣಾನ್ವಿತ ಅಂತ ವಾಯುಪ್ರೋಕ್ತದ ಮಾತನ್ನು ಹೇಳ್ತಾರೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳಲ್ಲಿ ಮುಖ್ಯ ಪ್ರಾಣ ಪರಸ್ತಾಚ್ಚ ಇತ್ಯಾದಿ ಸ್ಮೃತಿ ಅಂದ್ರೆ ವಾಯುಪ್ರೋಕ್ತ ಅಂತ ಅದೊಂದು ಪೌರುಷೇಯ ಗ್ರಂಥ. ಅದರಲ್ಲಿ ಹರಿಯಿಂದ ಮುಖ್ಯ ಪ್ರಾಣನಿಗೆ ಜನ್ಮ ಇದೆ ಅಂತ ಅರ್ಥ ಹೇಳಿದ್ದಾರೆ. ಬರೇ ಪ್ರಾಣ ಅಂತ ಹೇಳಿದ್ರೆ ನಡೀತಿತ್ತು, ಪೂರ್ತವು ಸಪ್ತಮಿ ವಿಭಕ್ತಿ ಏಕವಚನ ನಡೀತಿದ್ರು, ಮುಖ್ಯ ಪ್ರಾಣ ಅಂತ ಹೇಳುವುದು ಆ ಮುಖ್ಯ ಪ್ರಾಣ ಅಂತ ಏನು ವಾಯುಪ್ರೋಕ್ತ ಅನ್ನೋ ಗ್ರಂಥದಲ್ಲಿ ಬಂದಿದೆ ಅದನ್ನ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಅದು ಆ ಸೂತ್ರ ಏನ್ ಹೇಳ್ತಿದೆ ಅಂದ್ರೆ ಚೇಷ್ಟಾಯ ಬಾಹ್ಯವಾಯೌ ಚ ಮುಖ್ಯ ಪ್ರಾಣೇ ಚ ಗೀಯತೆ
ಪ್ರಾಣಶಬ್ದ ಸ್ತ್ರಿಷು ಹ್ಯೇಷು ಮುಖ್ಯ ಪ್ರಕೀರ್ತಿತ ಅಂತ. ಪ್ರಾಣ ಶಬ್ದಕ್ಕೆ 3 ಅರ್ಥಗಳಿವೆ. ಏನೇನು ಅರ್ಥಗಳು? ಒಂದು ಕ್ರಿಯೆ, ಕ್ರಿಯೆ ಅಂದರೆ ಈ ಚೇಷ್ಟೆ ಮಾಡುವ ಕ್ರಿಯೆ, ಚಲನೆ ಅಂತ ಅಷ್ಟೇ ಅರ್ಥ. ಇನ್ನೊಂದು ಗಾಳಿ, ಬಾಹ್ಯವಾದ ಪಂಚಮಹಾಭೂತಗಳಲ್ಲಿ ಸೇರಿದ ಗಾಳಿ. ಮತ್ತೆ ಮುಖ್ಯ ಪ್ರಾಣ, ಒಳಗಿರುವ ದೇವತೆ ಅಂತ ಅರ್ಥ. 3 ಅರ್ಥಗಳು. ಆ 3 ಅಂದರೆ ಅದನ್ನು 4 ಅಂತಲೂ ತಿಳ್ಕೋಬಹುದು. ಇವ್ರು ಹೇಳಿದ ವ್ಯಾಕರಣ ಶಾಸ್ತ್ರದ ದೃಷ್ಟಿಯಿಂದ 3 ಅಂತ. ಒಂದು ಚಲನ, ಇನ್ನೊಂದು ಗಾಳಿ, ಮತ್ತೊಂದು ಒಳಗಿರುವ ದೇವತೆ. ದೇವತೆ ಮುಖ್ಯ ಅಮುಖ್ಯ ಅಂತ 2 ಥರ. ಮುಖ್ಯ ದೇವತೆ ಮುಖ್ಯ ಪ್ರಾಣ, ಅಮುಖ್ಯ ದೇವತೆ ಪ್ರವಾಹ ಅಂತ ಈಗ ಅದನ್ನು ತಿಳ್ಕೋಬಹುದು. ಈ 3ರಲ್ಲಿಯೂ ಕೂಡ ಮುಖ್ಯ ಪ್ರಾಣ ಎಂಬ ಶಬ್ದದ ಪ್ರಯೋಗ ಇದೆ. ಆದ್ರಿಂದ ಈ ಉತ್ಪತ್ತಿ ಇದೆ ಅಂತ ಇದೆಯಲ್ಲ, ಉತ್ಪತ್ತಿ ಕಾಣ್ತದಂತೆ. ಉತ್ಪತ್ತಿ ಯಾರಿಗಿದೆ ಅಂದ್ರೆ ಅದು ಚಲನಕ್ಕೆ ಇದೆ ಮತ್ತು ಗಾಳಿಗಿದೆ. ಮುಖ್ಯ ಪ್ರಾಣನಿಗೆ ಉತ್ಪತ್ತಿ ಇಲ್ಲ ಅಂತ ಅರ್ಥ ಮಾಡೋದು ಏನು ಯೋಗ್ಯ ಅಲ್ಲ. ಅದು ಚಲನಕ್ಕೆ ಉತ್ಪತ್ತಿ ಇದೆ ಮತ್ತೆ ಗಾಳಿಗೆ ಉತ್ಪತ್ತಿ ಇದೆ, ಹಾಗೆ ಮುಖ್ಯ ಪ್ರಾಣನಿಗೂ ಉತ್ಪತ್ತಿ ಇದೆ ಅಂತಾನೆ ಹೇಳಬೇಕು. ಈ ಷಟ್ಪ್ರಶ್ನೋಪನಿಷತ್ನಲ್ಲಿ ವಾಯುಕ್ರಿಯೆಯವರಪಿ ಉಪದೇಶಾತ್ ಇದರ ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ. ಉತ್ಪತ್ತಿ ಶ್ರುತಿ ತಯೋ ನ ಸ್ಯಾತ್ ಖಂ ವಾಯುರ್ಜ್ಯೋತಿರಾಪೋ ಮಂತ್ರಾಹ ಕರ್ಮ ಇತಿ ಪೃಥಕ್ ಉಪದೇಶಾತ್. ಚಲನ ಎಂಬ ಕ್ರಿಯೆಗೆ ಗಾಳಿಗೆ ಉತ್ಪತ್ತಿಯನ್ನು ಹೇಳಿ ಸ ಪ್ರಾಣ ಮಸೃಜತ ಅಂತ ಪ್ರಾಣಕ್ಕೆ ಮತ್ತೊಂದು ಬಾರಿ ಉತ್ಪತ್ತಿಯನ್ನು ಹೇಳಿದ್ದಾರೆ. ಆದ್ರಿಂದ ಅವನಿಗೂ ಉತ್ಪತ್ತಿಯನ್ನು ಹೇಳಲೇಬೇಕು. ಲಕ್ಷ್ಮೀದೇವಿಗೂ ಉತ್ಪತ್ತಿ ಇದೆ. ಉತ್ಪತ್ತಿಯೂ ನಾಶವೂ ಯಾವ ರೀತಿಯಲ್ಲೂ ಇಲ್ಲದೆ ಇರುವವನು ಭಗವಂತ ಮಾತ್ರ ಅಂತ ಅದರ ಅರ್ಥ. ವಾಯುಕ್ತ ಪ್ರೋಕ್ತ ಅನ್ನೋ ಗ್ರಂಥವು ಹೀಗೆ ಹೇಳುತ್ತದೆ. ಭೂತಾನಿ ಅಂದ್ರೆ ಪಂಚಮಹಾಭೂತಗಳು, ಚೇಷ್ಟಾಹ ಚಲನೆಗಳು, ಮಂತ್ರಾಶ್ಚ ಭೂತಾನಿ ಚೇಷ್ಟಾ ಮಂತ್ರಾಶ್ಚ ಮುಖ್ಯ ಪ್ರಾಣಾದಿದಂ ಜಗತ್ತ. ಮಂತ್ರ ಅನ್ನೋದಕ್ಕೆ ನನಗೀಗ ಮಂತ್ರ ಅಂದ್ರೆ ಋಗಾದಿ ಮಂತ್ರಗಳು ಮತ್ತು ಇದಂ ಜಗತ್, ಎಲ್ಲ ಪ್ರಾಣವೂ ಕೂಡ ಮುಖ್ಯ ಪ್ರಾಣಿ, ಎಲ್ಲವೂ ಕೂಡ ಮುಖ್ಯ ಪ್ರಾಣನಿಂದ ಹುಟ್ಟುತ್ತದೆ. ಆದರೆ ಮುಖ್ಯ ಪ್ರಾಣ ಮಾತ್ರ ಪರಮಾತ್ಮನಿಂದ ಹುಟ್ಟುತ್ತಾನೆ. ಆದರೆ ಪರಮಾತ್ಮನ ಕಾರಣಾನ್ವಿತ, ಅವನಿಗೆ ಮತ್ತೊಂದು ಕಾರಣ ಇಲ್ಲ ಅಂತ. ಹೀಗೆ ಮುಖ್ಯ ಪ್ರಾಣ ಪರಸ್ಮಾತ್, ಮುಖ್ಯ ಪ್ರಾಣನು ಇನ್ನೊಬ್ಬರಿಂದ ಹುಟ್ಟಿದಾನೆ ಅಂತ ಸ್ಪಷ್ಟವಾಗಿ ಹೇಳಿದ ವಾಯುಪ್ರೋಕ್ತ. ಆದ್ರಿಂದ ಹಿಂದೆ ಯತ್ಪ್ರಾಪ್ತಿ ಯತ್ ಪರಿತ್ಯಾಗ ಅಂತ ವಾಯುಪ್ರೋಕ್ತದಲ್ಲಿ ಬಂದಿರುವ ಮತ್ತೊಂದು ಮಾತಿದೆಯಲ್ಲ, ಅದಕ್ಕೆ ಅರ್ಥ ಏನು ಹೇಳಬೇಕು ಅದನ್ನು ಈಗ ತೋರಿಸ್ತಾ ಇದ್ದಾರೆ. ಯತ್ಪ್ರಾಪ್ತಿ ಯತ್ ಪರಿತ್ಯಾಗ ಇತ್ಯಾದ್ಯುಕ್ತ ಮಹಾತ್ಮ್ಯವತೋಪಿ, ಅಲ್ಲೆಲ್ಲ ಬಹಳ ಮಹಾತ್ಮ್ಯವನ್ನು ವಾಯುವಿಗೆ ಹೇಳಿದ್ದಾರೆ. ಮುಖ್ಯ ಪ್ರಾಣ ಹುಟ್ಟಿದ್ರೆ ಶರೀರ, ಮುಖ್ಯ ಪ್ರಾಣ ಒಳಗೆ ಬಂದ್ರೆ ಶರೀರ ಬಂದಂತೆ, ಶರೀರ ಹುಟ್ಟುತ್ತದೆ. ಅವನು ಬಿಟ್ಟು ಹೋದ್ರೆ ಮರಣ. ಅಂತಹ ಮುಖ್ಯ ಪ್ರಾಣನಿಗೆ ಉತ್ಪತ್ತಿ, ಹುಟ್ಟು ಅದೆಲ್ಲ ಎಲ್ಲಿರ್ಲಿಕ್ಕೆ ಸಾಧ್ಯ ಅಂತ ಆ ವಾಯುಪ್ರೋಕ್ತ ಅಲ್ಲಿನ ಶ್ಲೋಕದಲ್ಲಿ ಹೇಳಿದೆ. ಅಂಥ ಎಲ್ಲ ಮಹಾತ್ಮ ಉಳ್ಳವನಾದಂಥ ಈ ವಾಯುವಿಗೂ ಕೂಡ ಅವನಿಗಿಂತಲೂ ದೊಡ್ಡವನಾದ ತಥೋಪ್ಯತಿ ಮಹತಃ ಹರೇಹೇ, ಆ ವಾಯುವಿಗಿಂತಲೂ ಬಹಳ ದೊಡ್ಡವನಾದಂತಹ ಹರಿಯಿಂದ ಉತ್ಪತ್ತಿ ಇದೆ ಅಂತ ಕಂಡು ಬರ್ತಾ ಇದೆ. ಆದ್ರಿಂದ ಯುಕ್ತಿ ವಿರೋಧೋಪ್ಯಪೋಢ, ಯುಕ್ತಿ ವಿರೋಧವನ್ನು ನಾವು ನಿವಾರಣೆ ಮಾಡ್ಕೊಂಡ ಹಾಗಾಯ್ತು. ಅದೇ ಯುಕ್ತಿ, ಇನ್ನೊಬ್ಬರಿಗೆಲ್ಲರಿಗೂ ಉತ್ಪತ್ತಿ ಆಗೋದು ಅವನಿಂದ, ಅಂಥವನಿಗೆ ಉತ್ಪತ್ತಿಯೇ ಸಾಧ್ಯ ಇಲ್ಲ ಅಂತ ಯುಕ್ತಿ. ಅದಕ್ಕೆ ಆ ಯುಕ್ತಿಗೆ ವಿರೋಧವನ್ನು ನಾವೇ ಹೇಗೆ ಹೇಳ್ಬೇಕಂದ್ರೆ, ಯುಕ್ತಿಯ ವಿರೋಧವನ್ನು ಹೇಗೆ ನಾವು ತೊಡೆದುಕೊಳ್ಬೇಕು ಅಂದ್ರೆ, ಅವನಿಗಿಂತಲೂ ಶ್ರೇಷ್ಠನಾದವನು ಮತ್ತೊಬ್ಬ ಇದ್ದಾನಲ್ಲ, ಹರಿಯಿಂದ ಉತ್ಪತ್ತಿ ಆಗಬಹುದು. ಆದ್ರಿಂದ ಯುಕ್ತಿ ವಿರೋಧವನ್ನ ವಿರೋಧಿಗಳು, ಎದುರಾಳಿಗಳು ನಮ್ಗೇನು ಹೇಳಿದ್ರು, ಆ ವಿರೋಧವನ್ನು ನಾವು ಪರಿಹಾರ ಮಾಡ್ಕೊಂಡಾಗಾಯ್ತು. ತದುಕ್ತಂ ನ್ಯಾಯ ವಿವರಣೆ, ಅನುವ್ಯಾಖ್ಯಾನ ನ್ಯಾಯ ವಿವರಣ ಅಂತೇನೋ ಬ್ರಹ್ಮಸೂತ್ರ, ಈ ಸೂತ್ರಗಳಿಗೆ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ ಅಂತ 3 ಗ್ರಂಥಗಳು, ನ್ಯಾಯ ವಿವರಣ ಅಂತ ಇನ್ನೊಂದು ಸೂತ್ರ ಪ್ರಸ್ಥಾನ. ಇದು ಕೂಡ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮಹತ್ವಾನ್ ಮಹತಾಂ ವಿಷ್ಣು
ಕರ್ತ ಪ್ರಾಣಸ್ಯ ಚೈಕರಾಟ್ ಮಹತ್ವ ಮಹತಾಂ ಕರ್ತ. ದೊಡ್ಡವರಿಗೂ ಇವನು ಉತ್ಪಾದಕನೇ. ಯಾಕೆಂದ್ರೆ ಮಹತ್ವ ಇವನಲ್ಲಿ ಆ ಶಕ್ತಿ ಇರೋದ್ರಿಂದ. ಪ್ರಾಣನಿಗೂ ಇವನು ಕರ್ತಾನೆ, ಯಾಕಂದ್ರೆ ಇವನು ಏಕರಾಟ್ ಸ್ವತಂತ್ರ. ಕಿಂ ನಾಮ ನ ಸೃಜೇ ದೇಶ ಏನ ಶಕ್ತಿಯದ ಮಾವೃತಂ. ಇವನು ಯಾವುದನ್ನ ಸೃಷ್ಟಿಸ್ಲಿಕ್ಕಿಲ್ಲ, ಎಲ್ಲವನ್ನೂ ಸೃಷ್ಟಿಸಿಯೇ ಬಿಡ್ತಾನೆ, ಎಲ್ಲವನ್ನೂ ನಾಶ ಮಾಡಿಯೇ ಬಿಡ್ತಾನೆ ಅಂತ ಇಟ್ಕೋಬೇಕಲ್ಲಿ ಬಂದಿಲ್ಲ. ಏನ ಶಕ್ತಿಯದ ಮಾವೃತಂ, ಅವನ ಶಕ್ತಿಯಿಂದ ಈ ಜಗತ್ತೆಲ್ಲವೂ ಆವರಿಸಲ್ಪಟ್ಟಿದೆ, ನಿಯಂತ್ರಿತವಾಗಿದೆ. ಇತಿ ಶ್ರುತೇಹೇ ತಥೋಪಿ ಮಾಹಾತ್ಮ್ಯಾದ್ ವಿಷ್ಣೋ. ಬೇಕಾದಷ್ಟು ಮಾಹಾತ್ಮ್ಯ ಈ ಮುಖ್ಯ ಪ್ರಾಣನಿಗಿರಬಹುದು, ಆದರೆ ಅವನಿಗಿಂತ ಹೆಚ್ಚಿನ ಮಾಹಾತ್ಮ್ಯ ಮುಖ್ಯ ಭಗವಂತನಿಗಿದೆಯಲ್ಲ, ಆದ್ರಿಂದ ಅವನಿಂದ ಉತ್ಪತ್ತಿ ಆಗೇ ಆಗ್ತದೆ ಅಂತ ಅರ್ಥ. ಏನ ಶಕ್ತಿಯದ ಮಾವೃತಂ ಅಂತನ್ನುವಲ್ಲಿ ಏನ ಅಂತನ್ನುವುದು ಶಕ್ತಿಗೆ ವಿಶೇಷಣ ಅಲ್ಲ. ಶಕ್ತಿ ಶಬ್ದ ತೃತೀಯ ವಿಭಕ್ತಿ ಏಕವಚನದಲ್ಲಿದೆ, ಅದು ಸ್ತ್ರೀಲಿಂಗ. ಏನ ಶಬ್ದ ತೃತೀಯ ವಿಭಕ್ತಿಯಲ್ಲಿದೆ, ತೃತೀಯ ವಿಭಕ್ತಿ ಏಕವಚನದಲ್ಲಿದೆ, ಅದರದು ಪುಲ್ಲಿಂಗ. ಆದ್ದರಿಂದ ಏನ ಯಾವ ಕಾರಣದಿಂದ, ಶಕ್ತಿ ಆ ಭಗವಂತನ ಶಕ್ತಿಯಿಂದ, ಇದಂ ಈ ಪ್ರಪಂಚವೆಲ್ಲವೂ ಆವೃತಂ ಆವರಿಸಲ್ಪಟ್ಟಿದೆ, ನಿಯಂತ್ರಿಸಲ್ಪಟ್ಟಿದೆ ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.